ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಫೆಬ್ರವರಿ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಇಂದು ನಿಮ್ಮ ಮನಸ್ಸಿನಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ನಡೆಯುತ್ತಿರುವ ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗುವ ಸಮಯ ಬಂದಾಯಿತು. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಹಾದಿ ಸುಲಭದ್ದಾಗಿಲ್ಲ ಎಂಬುದು ಕಹಿ ಸತ್ಯ. ಕೆಲವೊಮ್ಮೆ ಹಠಾತ್ ಹಣಕಾಸಿನ ಚಿಂತೆ, ಇನ್ನು ಕೆಲವೊಮ್ಮೆ ಪ್ರೀತಿ ಪಾತ್ರರ ನಡುವಿನ ಅಂತರ, ಮನಸ್ಸಿನಲ್ಲಿ ವಿವರಿಸಲಾಗದ ಒಂದು ರೀತಿಯ ಆತಂಕ ಮತ್ತು ಅಸಮಾಧಾನ ನಿಮ್ಮನ್ನು ಕಾಡುತ್ತಿರಬಹುದು. ನೀವು ಎಷ್ಟು ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಭಾವನೆ ನಿಮ್ಮನ್ನು ಪದೇ ಪದೇ ಕಾಡ್ತಿರಬಹುದು. ನಾನು ಸರಿಯಾದ ಹಾದಿಯಲ್ಲೇ ನಡೀತಿದ್ದರೂ ಎಲ್ಲವೂ ಯಾಕೆ ಈ ರೀತಿ ಉಲ್ಟಾ ಆಗ್ತಿದೆ ಎಂದು ನೀವು ನೂರಾರು ಬಾರಿ ನಿಮ್ಮನ್ನೇ ಕೇಳಿಕೊಂಡಿರಬಹುದು. ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಮಾತ್ರ ಯಾಕೆ ಹೀಗೆಲ್ಲ ಆಗುತ್ತಿದೆ ಎನ್ನುವ ಹತಾಶೆ ನಿಮ್ಮನ್ನು ಆವರಿಸಿರಬಹುದು. ಕುಂಭರಾಶಿಯವರಲ್ಲಿ ಒಂದು ಅದ್ಭುತ ಗುಣ ಇದೆ. ನೀವು ಮನಸ್ಸಿನಿಂದ ಬಹಳನೇ ಒಳ್ಳೆಯವರು. ಸ್ವಾರ್ಥಕ್ಕಿಂತ ಹೆಚ್ಚಾಗಿ ಇತರರ ಬಗ್ಗೆ ಮೊದಲು ಯೋಚಿಸುವ ಸ್ವಭಾವ ನಿಮ್ಮದು. ಆದರೆ ನಿಮ್ಮ ಮೇಲೆ ಸಂಕಷ್ಟ ಬಂದಾಗ ನೀವು ಅದನ್ನು ಯಾರಿಗೂ ಹೇಳಿಕೊಳ್ಳದೆ ಮೌನವಾಗಿ ಸಹಿಸಿಕೊಳ್ತೀರಿ. ನಿಮ್ಮ ನೋವನ್ನು ಯಾರಿಗೂ ವಿವರಿಸದೆ ಒಳಗೊಳಗೆ ನೊಂದುಕೊಳ್ಳುತ್ತೀರಿ. ರಾತ್ರಿ ಮಲಗುವಾಗ ಸಾವಿರಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡುತ್ತಿರುತ್ತೆ. ಆದರೆ ಬೆಳಿಗ್ಗೆ ಎದ್ದ ಕೂಡಲೇ ಆ ಹಳೆಯ ಜವಾಬ್ದಾರಿಗಳ ಹೊರೆ ನಿಮ್ಮ ಮುಂದೆ ಸಿದ್ಧವಾಗಿರುತ್ತೆ. ಕಳೆದ ಸಮಯವು ಮಾನಸಿಕವಾಗಿ ನಿಮಗೆ ಬಹಳ ಭಾರವಾಗಿತ್ತು. ಈ ಶನಿ ಮಹಾತ್ಮನ ಸಾಡೇಸಾತಿ ಅಥವಾ ಈ ದಯಾ ಪ್ರಭಾವವು ನಿಮ್ಮ ಈ ತಾಳ್ಮೆಯನ್ನು ಪದೇ ಪದೇ ಪರೀಕ್ಷಿಸುತ್ತಿದೆ. ಈ ಅವಧಿಯಲ್ಲಿ ನೀವು ಅನೇಕ ವಸ್ತುಗಳನ್ನು ಕಳೆದುಕೊಂಡಿರಬಹುದು, ನಂಬಿದವರಿಂದ ಮೋಸ ಹೋಗಿರಬಹುದು, ಅಥವಾ ಅತಿಯಾದ ನಿರೀಕ್ಷೆ ಇಟ್ಟುಕೊಂಡು ನಿರಾಶೆ ಅನುಭವಿಸಿರಬಹುದು. ಆದರೆ ನೆನಪಿಡಿ, ಈ ಕಠಿಣ ಸಮಯವು ನಿಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸುತ್ತೆ. ಪ್ರತಿಯೊಂದು ವಿಷಯವೂ ನಿಮ್ಮ ಹತೋಟಿಯಲ್ಲಿ ಇರುವುದಿಲ್ಲ ಮತ್ತು ಕೆಲವೊಮ್ಮೆ ಹಠ ಬಿಟ್ಟು ಎಲ್ಲವನ್ನ ಕಾಲಕ್ಕೆ ಬಿಡುವುದು ಎಷ್ಟು ಮುಖ್ಯ ಎಂಬುದನ್ನು ಈ ಸಮಯ ನಿಮಗೆ ಕಲಿಸಿಕೊಟ್ಟಿದೆ. ಈಗ ನಿಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಎಂದರೆ, ಈ ಮಹಾಶಿವರಾತ್ರಿಯ ನಂತರ ನಿಜವಾಗಿಯೂ ನಿಮ್ಮ ಕೆಟ್ಟ ಸಮಯ ಕೊನೆಗೊಳ್ಳುತ್ತಿದೆಯೇ? ಈ ಮಹಾಶಿವರಾತ್ರಿ ಎಂಬುದು ಕೇವಲ ಒಂದು ಹಬ್ಬವಲ್ಲ, ಅದು ಈ ಒಂದು ಬ್ರಹ್ಮಾಂಡದ ಶಿವತತ್ವವು ಅತ್ಯಂತ ಸಕ್ರಿಯವಾಗಿರುವ ರಾತ್ರಿ. ಈ ಸಮಯದಲ್ಲಿ ಪ್ರಕೃತಿಯ ಶಕ್ತಿಯು ಬದಲಾಗುತ್ತದೆ, ನಕಾರಾತ್ಮಕತೆ ನಶಿಸುತ್ತದೆ ಮತ್ತು ದೀರ್ಘಕಾಲದಿಂದ ಮುಚ್ಚಿಹೋಗಿದ್ದ ದಾರಿಗಳು ನಿಧಾನವಾಗಿ ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಶಿವ ಎಂದರೆ ಕೇವಲ ಒಬ್ಬ ದೇವನಲ್ಲ, ಶಿವ ಎಂದರೆ ಪರಿವರ್ತನೆ. ಹಳೆಯದಾದ ಮತ್ತು ಈ ನಿಷ್ಪ್ರಯೋಜಕವಾದುದನ್ನು ಅಂತ್ಯಗೊಳಿಸಿ ಹೊಸದಾದ ಮತ್ತು ಶ್ರೇಷ್ಠವಾದುದನ್ನು ಪ್ರಾರಂಭಿಸುವುದೇ ಶಿವನ ತತ್ವ. ಈ ಶಿವರಾತ್ರಿಯ ಅನುಪಾಸಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಭಿನ್ನ ಅನುಭವವಾಗುವುದನ್ನು ನೀವು ಗಮನಿಸಿರಬಹುದು. ಈ ಹಳೆಯ ನೆನಪುಗಳು ಇದ್ದಕ್ಕಿದ್ದಂತೆ ಮರುಕಳಿಸಬಹುದು. ಜೀವನದ ಬಗ್ಗೆ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮನಸ್ಸಾಗಬಹುದು, ಅಥವಾ ಕಾರಣವಿಲ್ಲದೆ ಕಣ್ಣುಗಳು ತೇವವಾಗಬಹುದು. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಿಮ್ಮ ಒಳಗಿನ ಬದಲಾವಣೆಯ ಸಂಕೇತ. ಕುಂಭರಾಶಿಯವರ ಜೀವನದಲ್ಲಿ ಕಳೆದ ಹಲವು ದಿನಗಳಿಂದ ಇದ್ದ ಈ ಸ್ತಬ್ಧತೆ ಅಥವಾ ಈ ಜಡತ್ವವು ಈಗ ಕದಲಲು ಪ್ರಾರಂಭಿಸುತ್ತದೆ. ಎಲ್ಲವೂ ಒಂದೇ ದಿನದಲ್ಲಿ ಬದಲಾಗುವುದಿಲ್ಲ, ಆದರೆ ಆ ಮಂಜುಗಡ್ಡೆ ಕರಗಲು ಶುರುವಾಗುತ್ತೆ. ನೀವು ಎಂದೂ ಊಹಿಸದಂತಹ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಹಳೆಯ ಸ್ನೇಹಿತರ ಸಂಪರ್ಕ ಸಿಗಬಹುದು, ಎಲ್ಲೋ ಸಿಕ್ಕಿಹಾಕಿಕೊಂಡಿದ್ದ ಹಣ ನಿಮ್ಮ ಕೈ ಸೇರಬಹುದು, ಅಥವಾ ನಿಮ್ಮ ಆಲೋಚನಾ ಕ್ರಮವನ್ನೇ ಬದಲಿಸುವಂತಹ ವ್ಯಕ್ತಿಯ ಭೇಟಿಯಾಗಬಹುದು. ನಿಮ್ಮ ದೊಡ್ಡ ಸಮಸ್ಯೆ ಎಂದರೆ ನೀವು ನಿಮ್ಮನ್ನು ಅತಿಯಾಗಿ ಕೀಳಾಗಿ ಅಂದಾಜಿಸುತ್ತೀರಿ. ನೀವು ಮಾಡುತ್ತಿರುವುದು ಸಾಲದು ಎಂದು ನಿಮಗೆ ಅನಿಸುತ್ತೆ. ಆದರೆ ಸತ್ಯವೇನೆಂದರೆ, ನೀವು ಸಹಿಸಿಕೊಂಡಷ್ಟು ನೋವನ್ನು ಬೇರೆ ಯಾರಾದರೂ ಆಗಿದ್ದರೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆ ಶಿವರಾತ್ರಿಯ ನಂತರ ನಿಮ್ಮ ಈ ಕಳೆದು ಹೋದ ಆತ್ಮವಿಶ್ವಾಸ ಮರಳಿ ಬರಲಿದೆ. ಇನ್ನು ಮುಂದೆ ಸಹಿಸಿಕೊಳ್ಳುವುದು ಸಾಕು, ಈಗ ನನಗಾಗಿ ನೀನು ನಿಲ್ಲಬೇಕು ಎನ್ನುವ ಧೈರ್ಯ ನಿಮ್ಮಲ್ಲಿ ಹುಟ್ಟಲಿದೆ. ಯಾರು ನಿಮ್ಮವರು ಮತ್ತು ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆಗಿದ್ದವರು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯಲಿದೆ. ಕೆಲವು ಸಂಬಂಧಗಳು ತಾವಾಗಿಯೇ ದೂರವಾಗುತ್ತೆ ಮತ್ತು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವ ಹೊಸ ಸಂಬಂಧಗಳು ಉದಯಿಸುತ್ತವೆ. ಈ ಕಳೆದ ಸಮಯದಲ್ಲಿ ನಿಮ್ಮ ಮನಸ್ಸು ತುಂಬ ಭಾರವಾಗಿತ್ತು. ಈ ಸುಖ ಸುಮ್ಮನೆ ಕೋಪ ಬರುವುದು, ಕಾರಣವಿಲ್ಲದೆ ಬೇಸರವಾಗುವುದು ಅಥವಾ ಕಿರಿಕಿರಿ ಅನುಭವಿಸುವುದು,
ಇದೆಲ್ಲವೂ ನಿಮ್ಮ ಮನಸ್ಸಿನ ಒಳಗಿರುವ ಈ ದಣಿವಿನ ಲಕ್ಷಣವಾಗಿತ್ತು. ಈಗ ಆ ಭಾರ ಇಳಿಯುವ ಸಮಯ ಬಂದಾಯಿತು. ನೀವು ಸಣ್ಣ ಸಣ್ಣ ವಿಷಯಗಳಲ್ಲಿ ಈ ಸಂತೋಷವನ್ನು ಕಾಣಲು ಕಲಿಯುತ್ತೀರಿ. ಮೊದಲು ನಿಮ್ಮನ್ನು ತುಂಬ ಕಾಡುತ್ತಿದ್ದ ವಿಷಯಗಳು ಇನ್ನು ಮುಂದೆ ನಿಮ್ಮ ಮೇಲೆ ಪ್ರಭಾವ ಅನ್ನೋದು ಬೀರೋದೇ ಇಲ್ಲ. ಎಲ್ಲವೂ ಸರಿಯಾಗಿದೆಯೇ ಎಂದು ನಿಮಗೆ ಅನುಮಾನ ಬರಬಹುದು. ಆದರೆ ಈಗ ಬದಲಾವಣೆ ಏನೆಂದರೆ, ನಿಮ್ಮ ಇನ್ನು ಮುಂದೆ ಈ ಸೋಲೊಪ್ಪಿಕೊಳ್ಳುವುದಿಲ್ಲ. ನೀವು ಈ ಹೋರಾಡುವುದನ್ನು ಕಲಿತೀರ. ಏನನ್ನಾದರೂ ಕಳೆದುಕೊಳ್ಳಲು ಹೆದರಬೇಡಿ, ಏಕೆಂದರೆ ಹಳೆಯದು ಅಳಿದಾಗಲೇ ಹೊಸ ರೂಪ ಹುಟ್ಟಲು ಸಾಧ್ಯ. ಇದು ನಿಮಗೆ ಆತ್ಮಸಾಕ್ಷಿಯ ಜಾಗೃತಿಯ ಸಮಯ. ಈಗ ನೀವು ಹೊರಗಿನ ಪ್ರಪಂಚಕ್ಕಿಂತ ನಿಮ್ಮ ಒಳಗಿನ ಶಾಂತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೀರಿ. ಕಳೆದ ಸಮಯದಲ್ಲಿ ನೀವು ಒಂಟಿಯಾಗಿರಲು ಹೆಚ್ಚು ಬಯಸುತ್ತೀರಿ. ಜನರ ಮಧ್ಯೆ ಇದ್ದರೂ ನಿಮಗೆ ಒಂಟಿತನ ಕಾಡುತ್ತಿತ್ತು. ಇದು ಯಾಕೆಂದರೆ ನಿಮ್ಮ ಒಳಗಿನ ಜಗತ್ತು ಬದಲಾಗುತ್ತಿತ್ತು. ಇನ್ನು ಮುಂದೆ ನೀವು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರು ನಿಮಗೆ ಸಿಗುತ್ತಾರೆ. ಯಾರ ಮುಂದೆ ನೀವು ನಾಟಕ ಮಾಡುವ ಅಗತ್ಯವಿರುವುದಿಲ್ಲವೋ ಅಂತಹವರ ಒಡನಾಟ ನಿಮಗೆ ಸಿಗಲಿದೆ. ಇದು ನಿಮ್ಮ ಕರ್ಮಗಳನ್ನು ಶುದ್ಧೀಕರಿಸುವ ಸಮಯವೂ ಹೌದು. ನೀವು ಏನು ಮಾಡಿದ್ದೀರೋ ಅದರ ಫಲವನ್ನು ಅನುಭವಿಸಿದ್ದೀರಿ. ಈಗ ಶಿವನ ಕೃಪೆಯಿಂದ ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆಯುವ ಅವಕಾಶ ಸಿಗಲಿದೆ. ಜೀವನದಲ್ಲಿ ಬಂದ ಅಡೆತಡೆಗಳು ನಿಮ್ಮನ್ನು ತಡೆಯಲು ಬಂದಿಲ್ಲ, ಬದಲಾಗಿ ನಿಮಗೆ ಸರಿಯಾದ ದಾರಿ ತೋರಿಸಲು ಬಂದಿದ್ದವು. ಈಗ ನೀವು ಕೆಲವು ತಿಂಗಳುಗಳ ಹಿಂದೆ ಇದ್ದ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ನೀವು ಹೆಚ್ಚು ಬುದ್ಧಿವಂತರು, ಹೆಚ್ಚು ಬಲಿಷ್ಠರು ಮತ್ತು ಹೆಚ್ಚು ಜಾಗರೂಕರಾಗಿ ಇದ್ದೀರಿ. ತಕ್ಷಣವೇ ದೊಡ್ಡ ಯಶಸ್ಸು ಸಿಗದೇ ಇರಬಹುದು, ಆದರೆ ಸಣ್ಣ ಬದಲಾವಣೆಗಳು ದೊಡ್ಡ ಗುರಿಯತ್ತ ನಿಮ್ಮನ್ನು ಕೊಂಡೊಯ್ಯುತ್ತೆ. ಆರೋಗ್ಯದ ಕಡೆ ಗಮನ ಕೊಡುವುದು ಬಹಳನೇ ಮುಖ್ಯ. ಹಿಂದೆ ನೀವು ನಿಮ್ಮನ್ನು ನಿರ್ಲಕ್ಷಿಸಿದ್ದೀರಿ. ಈಗ ಮನಸ್ಸು ಮತ್ತು ದೇಹ ಎರಡನ್ನ ಕಾಳಜಿ ಮಾಡಬೇಕಿದೆ. ಮಹಾಶಿವರಾತ್ರಿಯಂದು ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಶಿವನನ್ನು ಸ್ಮರಿಸಿದರೆ ನಿಮ್ಮೊಳಗೆ ಒಂದು ವಿಶಿಷ್ಟ ಶಾಂತಿ ಅನುಭವಕ್ಕೆ ಬರುತ್ತೆ. ಆ ಶಾಂತಿಯ ಬದಲಾವಣೆಯ ಮೊದಲ ಹೆಜ್ಜೆ. ನೆನಪಿಡಿ, ಈ ಕಳೆದ ಕೆಟ್ಟ ಸಮಯವು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ರೂಪಿಸಲು ಬಂದಿತ್ತು. ಈಗ ಬರಲಿರುವ ಸಮಯವು ನಿಮ್ಮನ್ನು ಸುಧಾರಿಸಲು ಬರುತ್ತಿದೆ. ಕತ್ತಲೆಯ ಹಿಡಿತ ಸಡಿಲವಾಗುತ್ತಿದೆ. ನೀವು ಮತ್ತೆ ನಗುವುದನ್ನು ಕಲಿಯುತ್ತೀರಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಲು ಕಲಿಯುತ್ತೀರಿ. ಈ ನಂಬಿಕೆಯೇ ನಿಮ್ಮನ್ನು ಕತ್ತಲೆಯಿಂದ ಹೊರತರಲಿದೆ. ನಿಮ್ಮ ನಿರ್ಧಾರಗಳಲ್ಲಿ ಹೊಸ ಗಾಂಭೀರ್ಯ ಬರಲಿದೆ. ಈಗ ನೀವು ಯಾರನ್ನು ಕಣ್ಣು ಮುಚ್ಚಿ ನಂಬುವುದಿಲ್ಲ. ಪ್ರತಿಯೊಂದು ನಗು ಸ್ನೇಹವಲ್ಲ ಮತ್ತು ಪ್ರತಿಯೊಂದು ಸಿಹಿ ಮಾತು ಸತ್ಯವಲ್ಲ ಎಂಬುದು ನಿಮಗೆ ಈಗ ಅರಿವಾಗಿದೆ. ಹಣಕಾಸಿನ ವಿಷಯಕ್ಕೆ ನಾವು ನೋಡೋದಾದರೆ, ಹಿಂದೆ ನಿಮ್ಮ ಪರಿಸ್ಥಿತಿ ಅಸ್ಥಿರವಾಗಿತ್ತು. ಅನಿರೀಕ್ಷಿತ ಖರ್ಚುಗಳು ಅಥವಾ ಕೆಲಸಕ್ಕೆ ತಕ್ಕ ಆದಾಯವಿಲ್ಲದೆ ನೀವು ಕಷ್ಟಪಟ್ಟಿದ್ದೀರಿ. ಈಗ ಪರಿಸ್ಥಿತಿ ತಿಳಿಯಾಗುತ್ತಿದೆ. ಹಠಾತ್ ಶ್ರೀಮಂತರಾಗದಿದ್ದರೂ ಹಣದ ಹರಿವು ನಿರಂತರವಾಗಿರಲಿದೆ. ಹಳೆಯ ಬಾಕಿ ಹಣ ಬರಬಹುದು. ಹಣಕಾಸಿನ ವಿಚಾರದಲ್ಲಿ ನೀವು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಪ್ರಾಯೋಗಿಕವಾಗಿ ಯೋಚಿಸಲು ನೀವು ಶುರು ಮಾಡ್ತೀರಾ. ಹೂಡಿಕೆಯ ಬಗ್ಗೆ ಹೊಸ ಅರಿವು ಮೂಡಲಿದೆ. ವೃತ್ತಿ ಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಗುರುತು ಸಿಗದೆ ನೀವು ನೊಂದಿರಬಹುದು, ಆದರೆ ಈಗ ಕೆಲಸದಲ್ಲಿ ಹೊಸ ಉತ್ಸಾಹ ಮೂಡಲಿದೆ. ನಿಮಗಿಷ್ಟವಾದ ಕೆಲಸವನ್ನು ಮಾಡಲು ನೀವು ಮನಸ್ಸು ಮಾಡುತ್ತೀರಿ. ಹಳೆಯ ಪದ್ಧತಿಯನ್ನು ಬಿಟ್ಟು ಹೊಸದೇನನ್ನಾದರೂ ಮಾಡುವ ಸಾಹಸಕ್ಕೆ ಕೈ ಹಾಕುತ್ತೀರಿ. ಸಂಬಂಧಗಳಲ್ಲಿರುವ ಗೊಂದಲಗಳು ಬಗೆಹರಿಯಲಿವೆ. ನಿಮಗಾಗಿ ಬದುಕುವುದನ್ನು ನೀವು ಕಲಿಯುತ್ತೀರಿ. ಪ್ರೀತಿ ಎಂದರೆ ಎಲ್ಲವನ್ನ ಸಹಿಸಿಕೊಳ್ಳುವುದು ಮಾತ್ರವಲ್ಲ, ಗೌರವದಿಂದ ಒಟ್ಟಿಗೆ ಇರುವುದು ಎಂಬುದು ನೀವು ಕಂಡುಕೊಳ್ಳುತ್ತೀರಿ. ಈ ಸಮಯದಲ್ಲಿ ಹಳೆಯ ಪ್ರೀತಿ ಅಥವಾ ಸಂಬಂಧಗಳು ಮತ್ತೆ ನಿಮ್ಮನ್ನು ಸಂಪರ್ಕಿಸಬಹುದು, ಆದರೆ ಇಲ್ಲಿ ಬಹಳ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಪ್ರತಿಯೊಂದು ಹಳೆಯದು ಮರಳಿ ಬಂದಾಗ ಹೊಸದಾಗಿರುವುದಿಲ್ಲ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮನಸ್ಸು ಹಗುರವಾದರೆ ದೇಹವು ಹಗುರವಾಗುತ್ತೆ. ಈಗ ನೀವು ಇತರರ ನಿರೀಕ್ಷೆಗಳಿಗಿಂತ ನಿಮ್ಮ ಸ್ವಂತ ಅಗತ್ಯಗಳಿಗೆ ಬೆಲೆ ಕೊಡುತ್ತೀರಿ. ನೀವು ಈಗ ಯಾರನ್ನು ಬದಲಾಯಿಸಲು ಹೋಗುವುದಿಲ್ಲ ಮತ್ತು ಯಾರಾದರೂ ನಿಮ್ಮನ್ನು ಬದಲಾಯಿಸಲು ಪ್ರಶ್ನಿಸಿದರೆ ಅದನ್ನು ಸಹಿಸುವುದಿಲ್ಲ. ನಿಮ್ಮಲ್ಲಿ ಅಡಗಿರುವ ಈ ಪ್ರತಿಭೆಗಳು ಹೊರಬರುತ್ತೆ. ಬರವಣಿಗೆ, ಸಂಗೀತ ಅಥವಾ ಕಲೆ, ಹೀಗೆ ಯಾವುದಾದರೂ ಹೊಸ ಹವ್ಯಾಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ. ಬೇರೆಯವರ ಜೀವನದೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಿ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಯವಿರುತ್ತೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ತಾಳ್ಮೆ ಎಂಬುದು ಇನ್ನು ಮುಂದೆ ನಿಮ್ಮ ಅನಿವಾರ್ಯತೆಯಲ್ಲ, ಅದು ನಿಮ್ಮ ಶಕ್ತಿ. ದಾರಿಯಲ್ಲಿ 2 ಹೆಜ್ಜೆ ಮುಂದೆ ಹೋಗಿ 1 ಹೆಜ್ಜೆ ಹಿಂದೆ ಬಂದರೂ ಚಿಂತಿಸಬೇಡಿ, ಏಕೆಂದರೆ ನೀವು ಈಗ ಸರಿಯಾದ ಹಾದಿಯಲ್ಲಿದ್ದೀರಿ.
ಕಳೆದು ಹೋದವುಗಳ ಬಗ್ಗೆ ಚಿಂತಿಸಬೇಡಿ. ಅದೆಲ್ಲವೂ ನಿಮ್ಮ ಭಾರವನ್ನು ಇಳಿಸಲು ಹೋಗಿವೆ ಎಂದು ಭಾವಿಸಿ. ಈ ಹೊಸ ಅಧ್ಯಾಯವು ನಿಮ್ಮನ್ನು ಈ ದೊಡ್ಡ ವಿಜಯದತ್ತ ಕೊಂಡೊಯ್ಯಲಿದೆ. ಕೆಟ್ಟ ಸಮಯ ನಿಮ್ಮನ್ನು ಇನ್ನು ಮುಂದೆ ಕಾಡುವುದಿಲ್ಲ, ಏಕೆಂದರೆ ಅದನ್ನು ಎದುರಿಸುವ ಧೈರ್ಯ ನಿಮ್ಮಲ್ಲಿ ಬಂದಿದೆ. ಇದೇ ನಿಜವಾದ ಶಿವನ ಕೃಪೆ ಮತ್ತು ಬದಲಾವಣೆ. ಜೀವನವು ಈಗ ಹೊಸ ಆಯಾಮವನ್ನು ಪಡೆಯುತ್ತಿದೆ. ವಿಶ್ವಾಸದಿಂದ ಆದಷ್ಟು ನೀವು ಮುನ್ನಡೆಯಬೇಕು. ಮಹಾಶಿವರಾತ್ರಿಯ ನಂತರದ ಮಹಾ ಬದಲಾವಣೆಗಳ ಆಳವಾದ ಒಂದು ವಿಶ್ಲೇಷಣೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿರುವ ಈ ಒಂದು ಮಾನಸಿಕ ನೋವುಗಳು ಸಾಮಾನ್ಯವಾದುದು ಅಲ್ಲವೇ ಅಲ್ಲ. ಜನ್ಮ ರಾಶಿಯಲ್ಲಿ ಶನಿ ಸಂಚಾರ ಮತ್ತು ಸಾಡೆ ಸಾತಿಯ ಪ್ರಭಾವದಿಂದಾಗಿ ನೀವು ಪದೇ ಪದೇ ನನ್ನ ಜೀವನ ಯಾಕೆ ಹೀಗಾಗಿದೆ ಅಂತ ನೀವು ಯೋಚಿಸಬೇಡಿ. ಈಗ ಕಾಲ ಬದಲಾಗಿದೆ. ಈ ಶಿವರಾತ್ರಿಯ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಬದಲಾವಣೆಗಳು ಅಂದರೆ ನಿಮ್ಮ ಜೀವನದ ಅತಿ ದೊಡ್ಡ ಬದಲಾವಣೆ ಎಂದರೆ ಅದು ನಿಮ್ಮ ಈ ಆಲೋಚನಾ ಕ್ರಮದಲ್ಲಿ ಆಗುವ ಒಂದು ದೊಡ್ಡ ಬದಲಾವಣೆ. ಕಳೆದ ಸಮಯದಲ್ಲಿ ನೀವು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅತಿಯಾಗಿ ನೀವು ಚಿಂತಿಸುತ್ತಿದ್ರಿ. ಈ ಓವರ್ ಥಿಂಕಿಂಗ್ ಅನ್ನೋದು ಮಾಡ್ತಾಯಿದ್ರಿ. ಬೇರೆಯವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ಬಹುದು ಎಂಬ ಒಂದು ಭಯ ನಿಮ್ಮನ್ನು ಕಾಡ್ತಿತ್ತು. ಆದರೆ ಈ ಶಿವರಾತ್ರಿಯ ನಂತರ ಈ ಒಂದು ಮಾನಸಿಕ ಬಂಧನಗಳಿಂದ ನೀವು ಹೊರಬರ್ತೀರ. ನಿಮ್ಮೊಳಗೆ ಒಂದು ರೀತಿಯ ಈ ಒಂದು ವೈರಾಗ್ಯ ಭಾವನೆ ಅನ್ನೋದು ಮೂಡುತ್ತೆ. ಅಂದರೆ ಅನಗತ್ಯ ವ್ಯಕ್ತಿಗಳು ಮತ್ತು ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದನ್ನು ನೀವು ಆದಷ್ಟು ನಿಲ್ಲಿಸ್ತೀರ. ಈ ಸ್ಥಿತಿಯು ನಿಮಗೆ ಅದ್ಭುತವಾದ ಮಾನಸಿಕ ನೆಮ್ಮದಿ ಅನ್ನೋದು ತಂದುಕೊಡುತ್ತೆ. ನಿಮ್ಮ ಮನಸ್ಸು ಈ ಗಂಗಾ ನದಿಯಂತೆ ಶಾಂತವಾಗಲು ಶುರುವಾಗುತ್ತೆ. ಸ್ವಾಭಾವಿಕವಾಗಿ ಬುದ್ಧಿವಂತರು ನೀವು ಮತ್ತು ಕ್ರಿಯಾಶೀಲರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಯಾರೂ ಸಹ ಈ ಗುರುತಿಸುತ್ತಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡ್ತಿರಬಹುದು. ನಿಮ್ಮ ಒಂದು ಶ್ರಮಕ್ಕೆ ಈ ಕ್ರೆಡಿಟ್ ಬೇರೆಯವರಿಗೆ ಹೋಗಿರಬಹುದು. ಈಗ ಆ ಪರಿಸ್ಥಿತಿ ಬದಲಾಗುತ್ತೆ. ಈ ಹೊಸ ಅವಕಾಶಗಳು, ಉದ್ಯೋಗದಲ್ಲಿ ಬದಲಾವಣೆ ಬಯಸುವವರಿಗೆ ಈ ಒಂದು ಸಮಯ ಅತ್ಯಂತ ಸೂಕ್ತ. ನೀವು ನಿರೀಕ್ಷಿಸಿದ ಕಂಪನಿಗಳಲ್ಲಿ ನಿಮಗೆ ಆಫರ್ ಬರಬಹುದು. ಈ ಸ್ವಂತ ಉದ್ಯಮ, ವ್ಯಾಪಾರ ಅಥವಾ ಸ್ವಂತ ಉದ್ಯಮ ಮಾಡುತ್ತಿರುವವರಿಗೆ ಈ ಹೊಸ ಹೂಡಿಕೆದಾರರು ಅಥವಾ ಈ ಹೊಸ ಯೋಜನೆಗಳು ನಿಮಗೆ ಕೈ ಸೇರಲಿವೆ. ಸಮಾಜದಲ್ಲಿ ಒಂದು ಕಚೇರಿಯಲ್ಲಿ ನಿಮ್ಮ ಈ ಮಾತಿಗೆ ಬೆಲೆ ಸಿಗುತ್ತೆ. ನಿಮ್ಮ ಐಡಿಯಾಗಳನ್ನು ಮೇಲಾಧಿಕಾರಿಗಳು ಕೂಡ ಒಪ್ಕೋತಾರೆ. ಹಣದ ವಿಚಾರದಲ್ಲಿ ನೀವು ಬಹಳಷ್ಟು ಏರಿಳಿತಗಳನ್ನು ಕಂಡಿದ್ದೀರಿ. ಒಂದು ಕೈಯಲ್ಲಿ ಹಣ ಬಂದರೆ ಮತ್ತೊಂದು ಕೈಯಲ್ಲಿ ಖರ್ಚಾಗುವ ಪರಿಸ್ಥಿತಿ ಇತ್ತು. ಆದರೆ ಈಗ ಹಣದ ಅರಿವು ಸ್ಥಿರವಾಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ. ದೀರ್ಘಕಾಲದ ಸಾಲದ ಸುಳಿಯಲ್ಲಿ ನೀವು ಸಿಲುಕಿದ್ರೆ ಅದನ್ನು ತೀರಿಸಲು ಹೊಸ ದಾರಿಗಳು ಇವಾಗ ತೆರೆದಿವೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಅಥವಾ ಆಸ್ತಿ ಖರೀದಿಸುವ ಯೋಗ ಕಂಡುಬರುತ್ತಿದೆ. ಈ ಶೇರ್ ಮಾರ್ಕೆಟು ಅಥವಾ ಈ ಭೂಮಿಯ ಮೇಲೆ ಹೂಡಿಕೆ ಮಾಡುವವರಿಗೆ ದೀರ್ಘಾವಧಿಯಲ್ಲಿ ಲಾಭ ಸಿಗುವ ಸೂಚನೆಗಳು ಕಂಡುಬರುತ್ತಿದೆ. ಕುಂಭರಾಶಿಯವರು ಭಾವಜೀವಿಗಳು, ಆದರೆ ನಿಮ್ಮ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರು ಕಡಿಮೆ. ಕಳೆದ ಸಮಯದಲ್ಲಿ ಸಂಬಂಧಗಳಲ್ಲಿ ಬಿರುಕು ಬಂದಿರಬಹುದು ಅಥವಾ ಪ್ರೀತಿ ಪಾತ್ರರಿಂದ ನೀವು ದೂರವಾಗಿರಬಹುದು. ಶಿವರಾತ್ರಿಯ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿರುವ ದ್ವೇಷ ಮತ್ತು ಅಸೂಯೆ ಕಡಿಮೆಯಾಗುತ್ತೆ. ಹಳೆಯ ಕಹಿ ಘಟನೆಗಳನ್ನು ಮರೆತು ನೀವು ಹೊಸದಾಗಿ ಸಂಬಂಧಗಳನ್ನು ಬೆಳೆಸುತ್ತೀರಿ. ನಿಮ್ಮ ಪತಿ ಅಥವಾ ಪತ್ನಿಯ ಜೊತೆಗಿನ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಸಹಕಾರ ಹೆಚ್ಚಾಗುತ್ತೆ. ಮಕ್ಕಳ ಪ್ರಗತಿಯಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಕಳೆದ ಕೆಲವು ಸಮಯದಲ್ಲಿ ನೀವು ಬೆನ್ನು ನೋವು, ಈ ಕಾಲು ನೋವು, ಅತಿಯಾದ ಆಯಾಸವನ್ನು ಅನುಭವಿಸಿರ್ತೀರ. ಇದು ಕೇವಲ ದೈಹಿಕ ಸಮಸ್ಯೆ ಮಾತ್ರವಲ್ಲ, ಮಾನಸಿಕ ಒತ್ತಡದ ಪ್ರತಿಫಲವಾಗಿತ್ತು. ಈ ಕಾಲಘಟ್ಟದಲ್ಲಿ ನಿಮ್ಮ ದೇಹದಲ್ಲಿ ಹೊಸ ಶಕ್ತಿಯ ಸಂಚಾರವಾಗಲಿದೆ. ಯೋಗ, ಧ್ಯಾನದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. ಈ ದೀರ್ಘಕಾಲದಿಂದ ಕಾಡುತ್ತಿದ್ದ ಈ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಸುಧಾರಿಸುತ್ತೆ. ನೀವು ಎಷ್ಟೇ ಕಷ್ಟಪಟ್ಟರೂ ಕೆಲಸವಾಗುತ್ತಿಲ್ಲ ಎಂದರೆ ಇಲ್ಲಿ ದೈವಬಲದ ಕೊರತೆ ಇದೆ. ಕುಂಭರಾಶಿಯ ಅಧಿಪತಿ ಶನಿದೇವ ಮತ್ತು ಶನಿಗೆ ಗುರುವಾದವನು ಶಿವ. ಈ ಶಿವರಾತ್ರಿಯಂದು ನೀವು ಮಾಡುವ ಒಂದು ಸಣ್ಣ ಪೂಜೆ ಅಥವಾ ಸ್ಮರಣೆಯು ನಿಮಗೆ ಕೋಟಿ ಫಲ ನೀಡುತ್ತೆ. ನಿಮ್ಮ ಜೀವನದಲ್ಲಿ ಎದುರಾದ ಕಷ್ಟಗಳೆಲ್ಲವೂ ನಿಮ್ಮನ್ನು ಸುಡಲು ಬಂದ ಬೆಂಕಿಯಾಗಿರಲ್ಲ, ಬದಲಾಗಿ ನಿಮ್ಮನ್ನು ಶುದ್ಧೀಕರಿಸುವ ಅಗ್ನಿಯಾಗಿದೆ. ಈಗ ಅಗ್ನಿ ಪರೀಕ್ಷೆ ಮುಗಿದಿದೆ. ಚಿನ್ನವು ಬೆಂಕಿಯಲ್ಲಿ ಬೆಂದ ಮೇಲೆ ಹೇಗೆ ಹೊಳೆಯುತ್ತದೆಯೋ ಹಾಗೆ ನೀವು ಈಗ ಪ್ರಪಂಚದ ಮುಂದೆ ಹೊಳೆಯುವ ಸಮಯ ಬಂದಾಯಿತು.
ಈಗ ನೀವು ಧೈರ್ಯದಿಂದ ಹೆಜ್ಜೆ ಇಡಿ. ಈ ಉಪಯುಕ್ತವಾದ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.